ಇವರು ನಮ್ಮ ತುಳುನಾಡಿನ ಪ್ರತಿಭೆ ಧನರಾಜ್ ಅಂತ ಯೂಟ್ಯೂಬರ್. ಇವರು ಈ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯ ಮಾಡಿದ್ದಾರೆ. ಇವ್ರ ಅಭಿನಯನ ನೀವು ಎರಡು ಕಣ್ಣಲ್ಲಿ ಕಣ್ ತುಂಬ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾತಾಡಿ. ಇಷ್ಟರವರೆಗೂ ನಾನು ಮೊಬೈಲಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ. ಈಗ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮಾಡೋ ಅವಕಾಶ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಫೆಬ್ರವರಿ 16th ಹಬ್ಬ ನೋಡಿ. ನೀವು ಮಸ್ತ್ ಎಂಜಾಯ್ ಅಂತೂ ಖಂಡಿತ ಮಾಡ್ತೀರಾ. ಮಿಸ್ ಮಾಡದೆ ನೋಡಿ ಫೆಬ್ರವರಿ 16th ಹಬ್ಬ. ಹಬ್ಬ ಫಿಲ್ಮ್ ನ ಡಾಲಿ ಧನಂಜಯ ಸರ್ ಬಂದ್ಬಿಟ್ಟು ಲಾಂಚ್ ಮಾಡಿದ್ರು. ಅದು ಡಾಲಿ ಧನಂಜಯ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ನನ್ನ ಆತ್ಮೀಯ ಗೆಳೆಯರವರು ಧನಂಜಯ ಅವರು. ಆ್ಯಂಡ್ ಹಬ್ಬ ಸಿನಿಮಾ ಇದೇ ಫೆಬ್ರವರಿ 16ಕ್ಕೆ ರಿಲೀಸ್ ಆಗ್ತಿದೆ. ಧನಂಜಯ್ ಬಂದಿದ್ದು ನಮಗೆಲ್ಲ ಬಹಳ ಖುಷಿಯಾಗಿದೆ, ಎಸ್ಪೆಷಲಿ ನನಗೆ, ಯಾಕೆಂದರೆ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ಆಲ್ಸೋ ಈಸ್ ಅ ಸ್ವೀಟ್ ಹಾರ್ಟ್. ಯಾರೇ ಕರೆದ್ರು ತುಂಬ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಸಲಿಗೆಯಿಂದ ಎಲ್ಲ ಸಿನಿಮಾಗಳಿಗೂ ಅವರ ಪ್ರೋತ್ಸಾಹನ, ಪ್ರೀತಿನ ಮತ್ತು ಕನ್ನಡ ಸಿನಿಮಾಗಿರ್ತಕ್ಕಂಥ ಅವರ ಒಂದು ಪ್ರೀತಿನ ಈ ಥರ ಹಂಚ್ಕೋತಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಫೆಬ್ರವರಿ 14ನೇ ತಾರೀಕು ಹಬ್ಬ ಸಿನಿಮಾ ರಿಲೀಸ್ ಆಗ್ತಿದೆ. ನೋಡಿ, ನಕ್ಕು ಎಂಜಾಯ್ ಮಾಡಿ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಧನಂಜಯ ಅವರು ಕೂಡ ಗ್ಯಾರಂಟಿ ಕೊಡ್ತಾರೆ. ಥ್ಯಾಂಕ್ ಯು. ಈ ಹಬ್ಬ ಫಿಲ್ಮ್ದು ಇದ್ರಲ್ಲಿರೋ ಯಾವ್ದಾದ್ರು ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಇಷ್ಟಪಡಲ್ಲ. ಬಟ್ ಒಂದು ಡೈಲಾಗ್ ಮಾತ್ರ ಇದೆ ಇವ್ರದ್ದು. ಅಲ್ಲ, ನಾನು ಆ ಡೈಲಾಗ್ ಹೇಳ್ತಿಲ್ಲ. ಅದೊಂದು ತುಂಬಾ ಅದ್ಭುತವಾದಂಥ ಡೈಲಾಗ್ ಅದು. ಎಣ್ಣೆ ಕೊಡದೇ ಇದ್ರೆ ಇನ್ನೊಂದೇನೋ ಒಂದು ಬ್ಲಾಂಕ್ ಡೈಲಾಗ್ ಇದೆ. ಸೊ ಅದನ್ನ ನೀವು ಥಿಯೇಟರ್ ಅಲ್ಲೇ ಬಂದು ನೋಡಬೇಕು. ಅದ್ಭುತವಾದಂಥ ಸ್ಪೆಷಲ್ ಆಗಿರುತ್ತೆ. ನಿಮ್ಗೆ ಏನ್ ಕೇಳಿಸುತ್ತೆ ಅನ್ನೋದು ನಮ್ಗೆ ಹೇಳಬೇಕು. ಇನ್ನು ಎಣ್ಣೆ ಕೊಡದೇ ಇದ್ರೆ ಏನೋ ಇದೆ ಅದು. ಸೊ ಹಾಗಾಗಿ ಇವ್ರ ಡೈಲಾಗ್ ಅದೇ ಹೈಲೈಟ್ ಸಿನಿಮಾದು ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.